ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ನಾನು ಆಗಲೇ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಶೇರ್ ಮಾಡಿದ್ದೆ. ಈಗಂತೂ ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಮೇಲೆ ಫಂಕ್ಷನು. ಸೊ ಎಲ್ಲ ಫಂಕ್ಷನ್ಸ್ದು ವಿಡಿಯೋ ನಾನು ಆ್ಯಡ್ ಮಾಡ್ತಾ ಇಲ್ಲ. ಬಿಕಾಸ್ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ವಿಡಿಯೋದಲ್ಲಿ ಬರೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ಇಷ್ಟ ಇರೋ ವಿಡಿಯೋ ಮಾತ್ರನೇ ನಾನು ಅಪ್ಲೋಡ್ ಮಾಡೋದು, ಬೇಡ ಅನ್ನೋರಿಗೆ ನಾನು ವಿಡಿಯೋನೂ ಸಹ ಮಾಡೋದಿಲ್ಲ. ಆ್ಯಂಡ್ ಅದು ನನಗೆ ಒಂಥರ ನಾನೇ ಎಂಜಾಯ್ ಮಾಡೋಕ್ಕೊಂದು ಟೈಮ್ ಅಂತ. ಸೊ ರಿಸೆಪ್ಷನ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಸಕ್ಕದಾಗಿ ಮಾಡಿದ್ರು. ನಿಮಗೆ ಆ ಸ್ಟೇಜ್ ನೋಡ್ತಾ ಇದ್ರೇ ಗೊತ್ತಾಗಿರ್ಬೋದಲ್ಲ ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸಕ್ಕದಾಗಿತ್ತು. ಆ್ಯಂಡ್ ನಾವು ಯಾರೆಲ್ಲ ಹೋಗಿದ್ವಿ ಏನೋ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆಯೇ ಈ ಒಂದು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನೋಡಿ, ಇವರೇ ಮದುವೆ ಗಂಡು ಹೆಣ್ಣು. ಸೊ ಎಲ್ಲರೂ ಇವ್ರಿಗೆ ವಿಶಸ್ ಅನ್ನು ತಿಳಿಸ್ಬಿಡಿ, ಓಕೆನಾ? ನಾ ಹೋದಾಗ ಅವ್ರಿಗೆ ಆಚೆಗಡೆ ಅಂದರೆ ಸಿಂಗಲ್ ಫೋಟೋಸ್, ಕಪಲ್ ಫೋಟೋಸು ಅವೆಲ್ಲ ಶೂಟ್ ಮಾಡ್ತಿರ್ತಾರಲ್ಲ, ಆ ಥರ ಮಾಡ್ತಾ ಇದ್ರು. ಸೊ ನಾನು ಎಕ್ಸ್ಪೆಷಲಿ ಈ ಥರ ಮದುವೆಗೆಲ್ಲ ಹೋದಾಗ ಆದಷ್ಟು ಈ ಥರ ಮೆಮೊರಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನಾವು ವಿಡಿಯೋ ಮಾಡ್ತೀವಲ್ಲ, ನಮ್ದೊಂದು ಪ್ರಾಬ್ಲಮ್ ಏನಂದರೆ ನಾವೇ ಆ ವಿಡಿಯೋದಲ್ಲಿ ಇರೋದಿಲ್ಲ. ಸೊ ಹೆಂಗಲ್ವಾ? ಬಟ್ ನಮಗೆ ಕ್ರಿಯೇಟ್ ಮಾಡೋಕ್ಕಂತ ಇಷ್ಟ. ಸೊ ಎಲ್ಲರದು ಮೆಮೊರೀಸ್ನ ನಾವು ಒಂದೊಂದನ್ನು ಜೋಡಿಸಿ ಒಂದು ಮೆಮೊರಿ ಕ್ರಿಯೇಟ್ ಥರ ಮಾಡ್ಕೋತೀವಿ. ಸೊ ಅಲ್ಲಿ ನಾವು ಆಚೆ ಎಂತಕ್ಕೆ ಬಂದ್ವಿ ಅಂದರೆ, ಈಗಂದ್ರೆ ಸ್ವಲ್ಪ ಖಾಲಿ ಇರುತ್ತೆ, ಸ್ವಲ್ಪ ಫೋಟೋಸ್ ವಿಡಿಯೋಸ್ ಅವೆಲ್ಲ ಮಾಡ್ಕೋಬಹುದು ಅಂತ ಹೇಳಿ ಎಲ್ಲರೂ ಇಲ್ಲಿ ಬಂದು ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಅಷ್ಟೊತ್ತಿಗೆ ನಾವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಸೊ ಯಾಕೆ ಅವರು ತಡವಾಗಿ ಬಂದ್ರ ಅಂದರೆ, ಹೌದು ಗೈಸ್, ಅವ್ರಿಗೆ ಡ್ಯೂಟಿ ಇತ್ತಲ್ವಾ, ಅವ್ರು ಬರೋ ಸ್ವಲ್ಪ ತಡ ಆಯಿತು. ಸೊ ನಾವೆಲ್ಲ ಆಲ್ರೆಡಿ ರೀಚ್ ಆಗಿದ್ವಿ. ಅದಾದಮೇಲೆ ಅವ್ರು ಬಂದು ನಮ್ಮನ್ನು ಜಾಯ್ನ್ ಆಗಿದ್ದು. ಸೊ ಇದು ಚೌಟ್ರಿ ಬಂದ್ಬಿಟ್ಟು ಚಿಕ್ಕ ತಿರುಪತಿ ಅಲ್ಲಿರುವಂತಹ ಚೌಟ್ರಿ. ಒಳಗಡೆ ಅಂತೂ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಸಕ್ಕದಾಗಿತ್ತು ಅಂತಂದರೆ, ನಾನು ನಮ್ಮ ಯಜಮಾನ್ರು ಅದೇ ಮಾತಾಡ್ತಾ ಇದ್ವಿ. ನಾನು ಅವ್ರಿಗೆ ಆ್ಯಕ್ಚುಲಿ ಇಲ್ಲೆಲ್ಲನೂ ನಾನು ವಾಯ್ಸ್ ಅವ್ರು ಕೊಟ್ಟರೆ ಚೆನ್ನಾಗಿರಲ್ಲ, ಹಾಗೆ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಮದುವೆ ಮನೇಲಿ ಏನಂದರೆ ಈ ಆರ್ಕೆಸ್ಟ್ರಾ ಥರ ಎಲ್ಲ ಇಟ್ಟಿರ್ತಾರಲ್ವ, ಅಂದರೆ ಹಾಡು ಹೇಳೋದು ಅವೆಲ್ಲ, ಸೊ ಕಾಪಿರೈಟ್ ಬರುತ್ತೆ, ಹಾಗಾಗಿ ಮ್ಯೂಟ್ ಇಟ್ಟಿದ್ದೀನಿ. ನಮ್ಮ ಯಜಮಾನ್ರು ಅದೇ ಅಂತ ಇದ್ದಾರೆ, ಕೈ ಹಿಡ್ಕೊಂಡು ನಾವು ಸ್ಟೇಜ್ ಹತ್ರ ಹೋಗ್ತಾ ಇರಬೇಕಾದ್ರೆ ನಾವು ಮದುವೆ ಆಗಿರೋ ದಿನಗಳು ನೆನಪಾಗ್ತಾ ಇದೆ ಕಣೆ ಅಂತ. ಆಬ್ವಿಯಸ್ಲಿ ಎಲ್ರಿಗೂ ಅದು ನೆನಪು ಆಗೇ ಆಗುತ್ತಲ್ವಾ, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ. ನಾವು ಮದುವೆ ಆದವಲ್ಲ, ಆ ಒಂದು ಮೆಮೊರೀಸ್ ಎಲ್ಲ ಮತ್ತೆ ರೀಕ್ರಿಯೇಟ್ ಆಗ್ತಾ ಇರತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಲ್ವಾ, ನಮ್ಮ ಮದುವೆ ಆಲ್ಬಮ್ ತೋರಿಸಿ. ಸೊ ಅದಕ್ಕೊಂದು ಮೇನ್ ರೀಸನ್ ಇದೆ ಯಾಕೆ ತೋರಿಸಲ್ಲ ಅಂತ ಹೇಳಿ. ಇಲ್ಲ ಅಕ್ಕ, ಅದು ಯಾಕೆ ತೋರಿಸಲ್ಲ ಹೇಳಿ, ಪರವಾಗಿಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ, ಓಕೆನಾ? ಬಟ್ ಒಂದು ಸ್ಟ್ರಾಂಗ್ ರೀಸನಿಂದನೇ ನಾನು ಫ್ಯಾಮಿಲಿ ನನ್ನ ಮದುವೆದು ಅದು ವಿಡಿಯೋನ ನಾನು ಶೇರ್ ಮಾಡ್ತಾ ಇಲ್ಲ ಅಷ್ಟೇನೆ. ಸೊ ಈಗ ಹೋಗಿ ಮದುವೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ, ಆಮೇಲೆ ಮುಯ್ಯನ್ನು ಕೊಟ್ಟು, ಅದಾದಮೇಲೆ ಒಂದಷ್ಟು ಫೋಟೋಸ್ ಆ್ಯಂಡ್ ವಿಡಿಯೋಸನ್ನು ತಗೊಂಡು ಡೈರೆಕ್ಟ್ ನಾವು ಬಂದಿದ್ದು ಊಟದ ಹಾಲ್ಗೆ. ಸೊ ಊಟನೂ ಅಷ್ಟೇ ಗೈಸ್, ಊಟದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಅನ್ನೋದನ್ನು ನಾನು ಮಾಡೋದೇ ಇಲ್ಲ. ಸೊ ನೀವು ಎಲ್ಲಿ ಹೋದ್ರೂ ನಮ್ಮ 3 ಜನನೇ ನೋಡಿ ಬೋರ್ ಆಗಿರುತ್ತಲ್ಲ, ಇಲ್ಲ ಅಂತ ಅನ್ಕೋತೀನಿ. ಹೌದು ಅಂದರೆ ಕಮೆಂಟ್ ಮಾಡಿ. ಯಾಕಂದರೆ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ನಾವು 3 ಜನನೇ ಆದಷ್ಟು, ಏನು ಗೊತ್ತಾ, ಒಬ್ಬೊಬ್ಬರದ್ದು ವೇವ್ ಲೆಂತ್ ಮ್ಯಾಚ್ ಆಗೋದು, ಥಿಂಕಿಂಗ್ ಸ್ಟೈಲ್ ಮ್ಯಾಚ್ ಆಗೋದು. ಹಾಗೆ ನೋಡಿ, ಅಲ್ಲಿ ನಮ್ಮ ಯಜಮಾನ್ರು ಮತ್ತು ಅಣ್ಣ ನೋಡಿ ಕಾಣಿಸ್ತಾ ಇದೆಯಾ, ನಮ್ಮನ್ನು ಬಿಟ್ಟು ನಾವು ಇದ್ದೀವಿ ಅನ್ನೋದೇ ಅವ್ರಿಗೆ ಇದಿಲ್ಲ ನೋಡಿ, ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ವಿಡಿಯೋದಲ್ಲಿ ಶೂಟ್ ಮಾಡಿ ಶೇರ್ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡಿ, ಫಸ್ಟಿಗೆ ಏನೇನು ಹಾಕಿದ್ದಾರೆ ಅಂತಲೂ ನನಗೆ ತಿಳಿದ ಮಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಫಸ್ಟಿಗೆ ಇದು ಸಬ್ಬಕ್ಕಿ ಪಾಯಸ, ಉಪ್ಪು, ಉಪ್ಪಿನಕಾಯಿ. ಹೌದು ಗಾಯ್ಸ್, ನಾನೊಂದು ವಿಡಿಯೋ ನೋಡಬೇಕಾದ್ರೆ ಅವರು ಪುರೋಹಿತರು ಹೇಳ್ತಾ ಇದ್ರು, ಬರೀ ತಟ್ಟೆಗೆ ಅನ್ನ ಹಾಕ್ಕೋಬಾರ್ದಂತೆ, ಏನಾದರೂ ಸ್ವಲ್ಪ ಸಾಂಬಾರು, ಪಪ್ಪು, ಉಪ್ಪಿನಕಾಯಿ ಆ ಥರ ಹಾಕ್ಕೊಂಡು ಅದಾದಮೇಲೆ ಅನ್ನ ಹಾಕ್ಕೋಬೇಕಂತೆ. ನೀವೆಲ್ಲರೂ ಇದನ್ನು ಕೇಳಿದರೆ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗೂ ತಿಳ್ಕೊಂಡಂಗೆ ಆಗುತ್ತೆ, ಓಕೆನಾ? ಸೊ ಈಗ ಉಪ್ಪು, ಉಪ್ಪಿನಕಾಯಿ, ಹೆಸರುಬೇಳೆ ಆ್ಯಂಡ್ ಸಲಾಡು. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಸಲಾಡ್ಗಳಲ್ಲಿ ನನಗೆ ಈ ಕ್ಯಾರೆಟು, ಆನಿಯನ್ನು, ಕಡಲೆ ಬೀಜ, ಶೇಂಗಾ ಬೀಜ ಎಲ್ಲ ಹಾಕಿರ್ತಾರಲ್ಲ, ಬೆಸ್ಟ್ ಅಂತ ಹೇಳ್ತೀನಿ ನಾನು. ಅದೊಂದಿದ್ರೆ ಸಾಕು ನನಗೆ ಅನ್ನೋ ಥರ.
ನನ್ನ ಫೇವ್ರೆಟ್ ಅದು. ಸೊ ಅದ್ರ ಪಕ್ಕನೇ ನಿಮಗೆ ಬೀನ್ಸ್ ಪಲ್ಯ, ಆಮೇಲೆ ಬಾದುರ್ಶಾ ಸ್ವೀಟ್, ಆಮೇಲೆ ಅದು ಬಾಳೆಕಾಯಿ ಬಜ್ಜಿ, ಇದ್ರ ಜೊತೆಗೆ ಹೋಳಿಗೆ ಇಲ್ಲ ಅಂದರೆ ಹೇಗೆ ಗಾಯ್ಸ್, ಹೋಳಿಗೆನೂ ಸಹ ಇತ್ತು. ನನ್ನ ಮಗನ ಫೇವ್ರೆಟ್ ಈ ಬೋಟಿ. ನನ್ನ ಮಗ ಏನಂತಾನಂದ್ರೆ ಬ್ಯಾಟ್ ಬೋಟಿ ಅಂತ ಇರ್ತಾನೆ. ಚಿಕ್ಕ ಪಾಪು ಆಗಿದ್ದಾಗ ಹಂಗೆ ಅವ್ನು ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಗೋಬಿನೂ ಸಹ ಹಾಕಿದ್ರು. ಎಲ್ಲಾನು ಒಂದಕ್ಕಿಂತ ಒಂದು ಅನ್ನೋ ಥರ ಅಷ್ಟೂ ಸಕ್ಕತ್ತಾಗಿತ್ತು ಮಾತ್ರ. ಆ್ಯಂಡ್ ಕಂಟಿನ್ಯೂಸ್ ಆಗಿಂದ ಫಂಕ್ಷನ್ಸ್ಗಳಲ್ಲಿ ಊಟ ಮಾಡಿ ಮನೆ ಊಟ ಯಾವಾಗಪ್ಪ ಅಂದರೆ ಬೆಳಗ್ಗೆ ನಾಷ್ಟ ಎಲ್ಲ ಇರತ್ತಲ್ವಾ. ಯೂಶಲಿ ನಾವು ಮಧ್ಯಾಹ್ನದ ಟೈಮು ಈ ಥರ ರಾತ್ರಿ ರಿಸೆಪ್ಷನ್ಗೆ ಅಂತಾನೆ ಹೋಗ್ತಾ ಇರೋದು. ಸೊ ಹಂಗಾಗ್ಬಿಟ್ಟಿದೆ. ಆ್ಯಂಡ್ ಇದ್ರ ಜೊತೆಗೆ ತುಪ್ಪನೂ ಸಹ ಹಾಕಿದ್ರು, ಬಟ್ ನಾನು ಬೇಡ ಅಂತಂದೆ. ಬಿಕಾಸ್ ಇವಾಗ ಸ್ವಲ್ಪ ಆ ಪೀರಿಯಡ್ಸ್ ಎಲ್ಲ ಹತ್ರ ಬರ್ತಾ ಇದೆಯಲ್ಲ. ಸೊ ನನಗೆ ಏನಂದರೆ ಎಲ್ರಿಗೂ ಹೀಗೇನಾ ಗೊತ್ತಿಲ್ಲ, ಬಟ್ ಸ್ವೀಟ್ ತಿಂದ್ಬಿಟ್ಟು ಪೀರಿಯಡ್ ಆದರೆ ಸ್ವಲ್ಪ ಬ್ಯಾಕ್ ಪೇನು, ಸ್ಟಮಕ್ ಪೇನು ಅದೆಲ್ಲ ಬರುತ್ತೆ. ಅದಾದ ಹೋಳಿಗೆ ಎಲ್ಲ ಫಿನಿಶ್ ಆಗೋ ಅಷ್ಟೊತ್ತಿಗೆ ಪುಟಾಣಿ ಮಸಾಲೆ ದೋಸೆ ಗಾಯ್ಸ್. ಅದ್ರ ಜೊತೆಗೆ ಚಟ್ನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ಚಟ್ನಿ ಚಿಕ್ಕೇ ಪುಟಾಣಿದು ಮಸಾಲೆ ದೋಸೆ. ಸೊ ಅದಾದಮೇಲೆ ಪರೋಟ, ಇದು ಏನಂತಾರೆ ರೋಟಿ ಅಲ್ವಾ. ಸೊ ಗೊತ್ತಿರೋರು ಕಮೆಂಟ್ ಮಾಡಿ, ರೋಟಿನ ಪರೋಟ ಅಂದರೆ ದೊಡ್ಡದಾಗಿರುತ್ತೆ. ರುಮಾಲಿ ರೋಟಿ ಅನ್ಕೋತೀನಿ ಅದು. ಅದಾದಮೇಲೆ ಗೀ ರೈಸು ಕುರ್ಮಾ, ಅದಾದಮೇಲೆ ಅನ್ನ ನುಗ್ಗೆಕಾಯಿ ಸಾಂಬಾರಿದು, ಅದಾದಮೇಲೆ ರಸಮ್ಮು ಇತ್ತು, ಮೊಸರಿತ್ತು. ಬಟ್ ನನಗಿಷ್ಟಕ್ಕೇನೆ ಹೊಟ್ಟೆ ತುಂಬೋಯ್ತು ಗೈಸ್. ನಾನು ಇದ್ರ ಮೇಲೆ ಏನೂ ತೊಗೊಂಡಿಲ್ಲ. ಅದಾದಮೇಲೆ ಸಲಾಡ್ಸಲ್ಲಿ ನಮಗೆ ಐಸ್ ಕ್ರೀಮ್ ಇತ್ತು, ಆಮೇಲೆ ಫ್ರೂಟ್ಸ್ ಬೌಲ್ ಇತ್ತು. ಆ್ಯಂಡ್ ಏನೇನೆಲ್ಲ ಫ್ರೂಟ್ಸ್ ಇತ್ತು ಅದನ್ನು ಸಹ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫಸ್ಟಿಗೆ ಐಸ್ ಕ್ರೀಮ್ಸು, ಲಾಟ್ಸ್ ಆಫ್ ಸ್ಪೂನ್ಸ್. ಅದಾದಮೇಲೆ ಆ ಕಡೆ ನೋಡಿ ಫ್ರೂಟ್ಸ್ ಸೆಕ್ಷನ್ನು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಆ ಪಾಪ ಹುಡುಗರನ್ನೆಲ್ಲ ವಿಡಿಯೋ ಮಾಡಿದ್ದೆ ನಾನು. ಅವ್ರ ಅಕ್ಕ ಬೇಡ ಅಕ್ಕ ವಿಡಿಯೋ ಮಾಡಬೇಡಿ, ನಮ್ಮ ಮನೆಯವ್ರು ಯಾರಾದರೂ ನೋಡಿದ್ರೆ ನಾವು ಈ ಥರ ಕೆಲ್ಸಕ್ಕೆ ಬಂದಿರೋದು. ನಿಜ ನಂಗೆ ಒಂಥರ ಕೇಳಿ ಬೇಜಾರು ಅನಿಸ್ಬಿಡ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಸರಿಪ ಆಯಿತು ಅಂತ ವಿತಿನ್ ಅಲ್ಲೇನೆ ಅವ್ರ ಮುಂದೆ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಅವ್ರ ಫೇಸ್ ಅದೆಲ್ಲ ಬರದೇ ಇರೋ ಥರ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ಕಷ್ಟಪಡ್ತಾರೆ ಪಾಪ. ಅವ್ರ ಮನೇಲಿ ಏನು ಅನ್ಕೋತಾರೋ ಅನ್ನೋ ಒಂದು ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್ ಅಲ್ವಾ. ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ತುಂಬ ಖುಷಿ ಆಯಿತು, ಒಂದು ಕಡೆ ಬೇಜಾರೂ ಸಹ ಆಯಿತು. ಸೊ ಇದು ನಮ್ಮ ಯಜಮಾನ್ರ ಫೇವ್ರೆಟ್ ಸ್ವೀಟ್ ಬೀಡ. ನಾನು ಸ್ವೀಟ್ ಬೀಡ ಬೇಡ ಕಂಡ್ರೆ ಚೆನ್ನಾಗಿರುತ್ತೆ ತಿನ್ನು, ಇದು ತಿಂದರೆ ಜೀರ್ಣ ಆಗುತ್ತೆ ಅಂತ. ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಎಲ್ಲ ಫುಡ್ಡೂ ಅಷ್ಟೇ ಗೈಸ್, ಇದು ಅದು ಅಂತ ಹೇಳೋದೇ ಇಲ್ಲ. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮದುವೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ರಿಸೆಪ್ಷನ್ಗೆ ಬೆಳಗ್ಗೆ ಮುಹೂರ್ತ ಇವ್ರದ್ದು ಇದ್ದಿದ್ದು ಅರ್ಲಿ ಮಾರ್ನಿಂಗ್ 5:30 ಆ ಥರ ಟೈಮ್ಗೆ. ಸೊ ಅಷ್ಟೊತ್ತಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟೆ ನಾವು ನೈಟ್ ಹೋಗಿತ್ತು. ನಾನು ಫಂಕ್ಷನ್ಸ್ಗೆ ಹೋಗೋದು ತುಂಬ ಕಡಿಮೆ, ತೀರಾ ಕಡಿಮೆ. ಹೋಗಿದ್ದೀನಿ ಅಂದರೆ ಅವರು ಅಷ್ಟು ಮುಖ್ಯವಾದವರು ಅಂತಾನೆ ಲೆಕ್ಕ. ಯಾಕೆ ಮುಖ್ಯವಾದವರು ಅಂತ ಕರಿತೀನಿ ಅಂತಂದರೆ ಅವ್ರು ಮಾತಾಡೋ ರೀತಿ, ಅವರು ನಮ್ಮನ್ನು ಭಾವಿಸೋ ರೀತಿ, ಅದು ಹೋಗ್ಬೇಕಪ್ಪ ಅನ್ನೋ ಥರ ಇರಬೇಕು. ಅದು ಬಿಟ್ಟು ಹೋಗ್ಬೇಕಾ ಅನ್ನೋ ಥರ ಇರಬಾರ್ದು. ಸೊ ಇವಾಗ ಊಟ ಎಲ್ಲ ಮುಗಿಸಿ ಮತ್ತು ಇವಾಗ ಇಲ್ಲಿ ಬಂದು ಅರ್ಶಿನ ಕುಂಕುಮ ತಗೋತಾ ಇದ್ದೀನಿ. ಸೊ ಎಲ್ಲರದ್ದು ವಿಡಿಯೋ ಆದಮೇಲೆ ಲಾಸ್ಟಿಗೆ ನಾನು, ಯಾಕಂದರೆ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಅಲ್ವಾ, ಮೇ ಬಿ ಹೀಗೇನೆ ಇರುತ್ತೆ. ಸೊ ನೋಡಿ, ಅವರೇ ಮದುವೆ ಗಂಡವರ ಅಮ್ಮ, ಅವರೆಲ್ಲರೂ ವಿಡಿಯೋ ನೋಡ್ತಾರೆ. ಖುಷಿ ಆಗುತ್ತೆ ಅವ್ರ ಈ ಪ್ರೀತಿಗೆ, ಇನ್ನೇನು ಹೇಳೋಕ್ಕೂ ಆಗೋದಿಲ್ಲ. ಸೊ ಈಗ ನಾವೇ ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು, ಇಲ್ಲೂ ಸಹ ಅಷ್ಟೇ ಗಾಯ್ಸ್, ಅವರು ಸಾಂಗ್ಸ್ ಎಲ್ಲ ಹಾಕಿದ್ರು. ನನಗೆ ಕಂಪ್ಲೀಟ್ ಓವರಾಲ್ ವಿಡಿಯೋದಲ್ಲಿ ನಂಗೆ ಎಲ್ಲೋ ವಾಯ್ಸನ್ನು ಮ್ಯೂಟ್ ಮಾಡೋ ಥರನೇ ಆಯಿತು. ಯಾಕಂದರೆ ಎಲ್ಲ ಕಡೆನೂ ಸಾಂಗ್ಸ್ ಬರ್ತಾನೆ ಇತ್ತು ಹಾಗಾಗಿ. ಆ್ಯಂಡ್ ತುಂಬ ಸಕ್ಕದಾಗಿತ್ತು ಮಾತ್ರ. ಅದರಲ್ಲೂ ಫ್ಯಾಮಿಲಿ ಜೊತೆ ಈ ಥರ ಫಂಕ್ಷನ್ಸ್ ಆಗಲಿ ಮದುವೆ ಆಗಲಿ ಹೋಗೋದೇ ಒಂಥರ ಖುಷಿ ನನಗೆ. ಅದಿದ್ದು ಖುಷಿನೇ. ಆಮೇಲೆ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಇವಾಗ ಅರ್ಶಿನ ಕುಂಕುಮ ತಗೊಂಡು ಸರಿ ಹೊರಡೋಣ, ಟೈಮ್ ಆಯಿತು. ಬಿಕಾಸ್ ಪಯ್ಯಂತ್ಗೆ ಬೆಳಗ್ಗೆ ಸ್ಕೂಲ್ ಬೇರೆ ಇದೆ. ಸೊ ಅದಕ್ಕೆ ಅಂತ ಹೇಳಿ ಬೇಗನೆ ಹೊರಟು ಬಂದ್ವಿ. ಇಲ್ಲಿ ನಾವೇ
ತಗೋತಾ ಇದ್ದೀವಿ, ಅದನ್ನೇ ಹೇಳ್ತಾ ಇದ್ಲು ನಮ್ಮ ಕಲ. ಆಮೇಲೆ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಅದೇ ಹುಡುಗ ಹುಡುಗಿಗೆ ಲಾಸ್ಟಲ್ಲಿ ಕೇಕ್ ಎಲ್ಲ ಕಟ್ ಮಾಡೋಕ್ಕೆ ಅಂತ ಕೇಕ್ ಎಲ್ಲ ತಂದಿದ್ರು. ಬಟ್ ನಾವು ಅಲ್ಲಿವರೆಗೂ ಇರೋಕ್ಕೆ ಟೈಮ್ ಆಗುತ್ತಲ್ವ ಅಂತ ಹೇಳಿ ಅದನ್ನು ಸಹ ಒಂದು ವಿಡಿಯೋನ ಮಾಡಿಕೊಂಡೆ. ಸೊ ಈಗ ನಾವು ಯಾವ್ಯಾವ ಫೋಟೋನ ಕ್ಲಿಕ್ ಮಾಡಿದ್ದೀವಿ ಎಲ್ಲ ಓವರ್ ಆಲ್ ಫೋಟೋಸ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಂಜಾಯ್ ಮಾಡಿ. ಆ್ಯಂಡ್ ಮೇ ಬಿ ಈ ವಿಡಿಯೋ ನೋಡಿ ನಿಮಗೂ ಯಾರಿಗಾದ್ರೂ ಈ ಥರ ಡೆಕೋರೇಷನ್ ಬೇಕು ಮದುವೆಗೆ ಅಂತ ಇದ್ದರೆ ಇದನ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಫಂಕ್ಷನ್ಸ್ಗಳಲ್ಲೂ ಈ ಥರ ಮಾಡಿಸ್ಕೊಳ್ಳಿ. ಯಾಕಂದರೆ ಮದುವೆ ಯಾವಾಗಲೂ ಆಗೋದಲ್ಲ, ಜನ್ಮದಲ್ಲಿ ಒಂದು ಸರಿ ಆಗೋದು. ಸೊ ನಮ್ಗೆ ಹೇಗೆ ಡ್ರೀಮ್ ಇರುತ್ತೋ ಸೊ ಆ ಥರನೇ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗಾಗಿ ಸೊ ನಿಮ್ಗೆ ಯಾರಿಗಾದ್ರೂ ಒಂದು ಐಡಿಯಾ ಇದ್ದರೆ ನೀವು ಕ್ಯಾಪ್ಚರ್ ಮಾಡಿಕೊಂಡು ನಿಮಗೂ ಬೇಕಂದ್ರೆ ಈ ಥರ ಮಾಡಿಸ್ಕೊಳ್ಳಿ. ಆ್ಯಂಡ್ ಕಂಪ್ಲೀಟ್ ನಾನು ಏನೇನೆಲ್ಲ ಫೋಟೋಸ್ ಕ್ಲಿಕ್ ಮಾಡಿದ್ದೀನಿ ಎಲ್ಲವನ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತಲೂ ಸಹ ಕೇಳ್ಕೊತಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಸೊ ನೋಡ್ತಾ ಎಂಜಾಯ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.